ಸೊ ಹಲೋ ಅಂಡ್ ವೆಲ್ಕಮ್ ಬ್ಯಾಕ್ ಟು ಕುಕಿಂಗ್ ವೀಲ್ಸ್. ನಾನು ನಿಮ್ಮ ಅಭಿ. ಇವಾಗ ನಾವು ಹಾಸ್ಪಿಟಲ್ ಬಂದು ನೈಟ್ ಅಡಿಗೆ ಮಾಡಿದ್ದಾಯ್ತು. ಬೆಳಿಗ್ಗೆ ನಾವು ಒಂದು ಡಿವೈನ್ ಆಗಿರೋ ಪ್ಲೇಸ್ ಹೋಗೋಣ ಅಂತ. ಇವಾಗ ನಾವು ಪ್ರೆಸೆಂಟ್ ಎಲ್ಲಿದೀವಿ ಅಂದ್ರೆ ದೇವರ ಹೊಸಳ್ಳಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಇದೊಂದೇ ಜಾಗದಲ್ಲಿ ವೀರಭದ್ರ ಸ್ವಾಮಿ ಮತ್ತೆ ಭದ್ರಕಾಳಿ ಇಬ್ರು ಇರುವಂತ ದೇವಸ್ಥಾನ. ಬನ್ನಿ ದೇವಸ್ಥಾನಕ್ಕೆ ಹೋಗ್ತಾ ಹೋಗ್ತಾ ಮಾತಾಡೋಣ. ಸೊ ಈಗ ನಾವು ದೇವರ ದರ್ಶನ ಮಾಡ್ಕೊಂಡ್ ಬಂದ್ವಿ. ಅಭಿಷೇಕ ನಡೀತಾ ಇದೆ, ವಿಶೇಷ ಅಭಿಷೇಕ ಅಲಂಕಾರ ಎಲ್ಲ ನಡೆಯುತ್ತೆ. ಅಂಡ್ ಇನ್ನೊಂದು ದೇವಸ್ಥಾನಕ್ಕೆ ಬಂದಾಗ ಒಂದ್ ಒಳ್ಳೆ ಪಾಸಿಟಿವ್ ವೈಬ್. ಅದ್ರಲ್ಲೂ ಈ ತರದ ದೇವಸ್ಥಾನದಲ್ಲಿ ಏನಕ್ಕಂದ್ರೆ ನೀವು ಆ ಫುಟೇಜ್ ಗಳಲ್ಲಿ ನೋಡಿರ್ತೀರ, ನಾವು ಹಾಕಿದಾಗ ಚಿಟ್ಟಿ ಮೇಳ ವಾದ್ಯದ ಜೊತೆ ಒಳ್ಳೆ ಪೂಜೆ, ಒಳ್ಳೆ ಪಾಸಿಟಿವಿಟಿ ನಡೀತಾ ಇತ್ತು. ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ಹೇಳಿ. ಮತ್ತೊಮ್ಮೆ ಎಲ್ಲ ನನ್ನ ಪ್ರೀತಿಯ ಕನ್ನಡ ವೀಕ್ಷಕರಿಗೆ ಕುಕಿಂಗ್ ವಿಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅಭಿಷೇಕ ಹೇಳಿದಂಗೆ ನಾವು ಇವತ್ತು ಬೆಳಗ್ಗೆ ದೇವರಹೊಸಳ್ಳಿ ವೀರಭದ್ರ ಸ್ವಾಮಿ, ಅದು ಭದ್ರಕಾಳಿ ಸಮೇತ ನೆಲೆಸಿರುವಂತಹ ವೀರಭದ್ರ ಸ್ವಾಮಿ ಸನ್ನಿಧಾನಕ್ಕೆ ಬಂದಿದ್ದೇವೆ. ತುಂಬಾ ವಿಶೇಷವಾದಂತಹ ಒಂದು ದೇವಸ್ಥಾನ ಅಂತ ಹೇಳ್ಬೋದು. ದಕ್ಷಿಣ ಮುಖವಾಗಿ ಆಮೇಲೆ ಪಶ್ಚಿಮ ಮುಖವಾಗಿ ದೇವರುಗಳು ಈಗ ಪ್ರತಿಷ್ಠಾನ ಆಗಿದೆ ಇಲ್ಲಿ. ನೀವು ಯಾವುದೇ ದೇವಸ್ಥಾನದಲ್ಲಿ ನೋಡಿದ್ರು ಕೂಡ ಗರ್ಭಗುಡಿ ಯಾವತ್ತೂ ಕೂಡ ಸ್ಟ್ರೈಟ್ ಆಗಿರುತ್ತೆ, ಪೂರ್ವಾಭಿಮುಖವಾಗಿರುತ್ತೆ. ಎಲ್ಲರೂ ಕೂಡ ಈ ಮೇನ್ ಗೇಟ್ ಅಂತ ಏನಂತೀವಲ್ಲ, ಮೇನ್ ಗೇಟ್ ಇಂದ ಮನೆಗೆ ಡೋರ್ ಕಾಣಿಸುತ್ತೆ, ಅದೇ ರೀತಿಯಲ್ಲಿ ಗರ್ಭಗುಡಿ ಆ ಮೇನ್ ಬಾಗಿಲಿಗೆ ಡೈರೆಕ್ಟ್ ಆಗಿ ಕಾಣಿಸುತ್ತೆ. ಬಟ್ ಇಲ್ಲೇನಪ್ಪಾ ಅಂತ ಅಂದ್ರೆ ವೀರಭದ್ರ ಸ್ವಾಮಿ ಮಾತ್ರ ಬಾಗಿಲಿಗೆ ಎದುರುಗಡೆ ಆಗಿದ್ದಾರೆ. ಅದು ಕೂಡ ಎದುರುಗಡೆ ಇಲ್ಲ, ಲೆಫ್ಟ್ ಗೆ ಬಾಗಿಲಿದೆ, ರೈಟ್ ಗೆ ದೇವರು ಇದ್ದಾರೆ. ಅವರ ಬಲಭಾಗಕ್ಕೆ ಭದ್ರಕಾಳಮ್ಮನವರು ನೆಲೆಸಿದ್ದಾರೆ ಇಲ್ಲಿ. ಈ ಒಂದು ಸನ್ನಿಧಾನದ ಒಂದು ವೈಶಿಷ್ಟ್ಯತೆ, ಇದೊಂದು ಇಂಪಾರ್ಟೆನ್ಸ್ ಹೇಳ್ಬೇಕು ಅಂತ ಅಂದ್ರೆ, ಇಲ್ಲಿಂದ ಸುಮಾರು 6-7 ಕಿಲೋಮೀಟರ್ ಈರಣ್ಣ ಬೆಟ್ಟ ಅಂತ ಇದೆ. ಶ್ರೀಪತಿ ಗ್ರಾಮದಲ್ಲಿ ಈರಣ್ಣ ಬೆಟ್ಟ ಅಂತ ಇದೆ. ಆ ಗ್ರಾಮದ ಆ ಬೆಟ್ಟಕ್ಕೂ ಆ ದೇವಸ್ಥಾನಕ್ಕೂ ಮತ್ತು ಈ ದೇವಸ್ಥಾನಕ್ಕೂ ಒಂದು ನಂಟಿದೆ. ಯಾವ ನಂಟಪ್ಪ ಅಂತ ಅಂದ್ರೆ, ಇಲ್ಲಿ ನೆಲೆಸಿರುವಂತಹ ವೀರಭದ್ರ ಸ್ವಾಮಿ ಆಗಿರ್ಬೋದು, ಅಲ್ಲಿ ನೆಲೆಸಿರುವಂತಹ ಈರಣ್ಣ ಸ್ವಾಮಿ ಆಗಿರ್ಬೋದು, ಇಬ್ರು ಕೂಡ ಗೆಳೆಯರು, ಇಬ್ರು ಕೂಡ ಗೆಳೆತನದಲ್ಲಿ ಇರ್ತಾರೆ. ಇಬ್ರು ಕೂಡ ಯಾವ ಸನ್ನಿಧಾನದಲ್ಲಿ ನಾವು ನೆಲೆಸ್ಬೇಕು ಅಂತ ಅವ್ರು ಯೋಚನೆ ಮಾಡ್ಕೊಂಡು ಆ ಈರಣ್ಣ ಬೆಟ್ಟಕ್ಕೆ ಬಂದಾಗ ಅಲ್ಲಿ ಹೇಳ್ತಾರಂತೆ ಈರಣ್ಣನವರು, ವೀರಭದ್ರ ಸ್ವಾಮಿ ನಾವಿಬ್ರು ಕೂಡ ಇಲ್ಲೇ ನೆಲೆಸೋಣ, ಇಲ್ಲಿ ನೆಲೆಸಿದ್ರೇನೆ ವೈಶಿಷ್ಟ್ಯ ಚೆನ್ನಾಗಿರುತ್ತೆ ಅಂತ. ಬಟ್ ವೀರಭದ್ರ ಸ್ವಾಮಿಯವರಿಗೆ ಆ ಒಂದು ಜಾಗ, ಆ ಒಂದು ವಾತಾವರಣ ತುಂಬಾ ಇಷ್ಟ ಆಗೋದಿಲ್ಲ. ಅವ್ರು ಹೇಳ್ತಾರೆ, ಬೇಡ, ಇಲ್ಲಿಂದ ನಾವು ಸ್ವಲ್ಪ ದೂರ ಇರೋ ದೇವರ ಹೊಸಳ್ಳಿ ಒಂದು ಗ್ರಾಮದಲ್ಲಿ ಆ ಬೆಟ್ಟದ ಮೇಲೆ ನಾವು ನೆಲೆಸೋಣ ಅಂತ ಹೇಳುವಾಗ ಈರಣ್ಣನವರು ಒಪ್ಪಲ್ಲ, ಇಲ್ಲ ನಾನು ಎಲ್ಲೇ ನೆಲೆಸ್ತೇನೆ, ನೀನ್ ಬೇಕಾದ್ರೆ ಹೋಗ್ಬೋದು ಅಂತ ಅಂದಿದ್ಕೆ ವೀರಭದ್ರ ಸ್ವಾಮಿಯವರು ಕೋಪಗೊಂಡು, ಅವ್ರ ಕೋಪ ಮಾಡ್ಕೊಂಡು ಅಲ್ಲಿಂದ ಬರೀ ಒಂದೇ ಹೆಜ್ಜೆಯಲ್ಲಿ 6-7 ಕಿಲೋಮೀಟರ್ ಇರೋ ಈ ಬೆಟ್ಟದ ಮೇಲೆ ಬಂದು ನೆಲೆಸ್ತಾರೆ. ಅದು ಭದ್ರಕಾಳಿ ಸಮೇತ ಬಂದು ನೆಲೆಸಿರುವಂತದ್ದು ಈ ಒಂದು ಸನ್ನಿಧಾನದ, ಈ ಒಂದು ಕ್ಷೇತ್ರದ ವಿಶೇಷತೆ ಅಂತ ಹೇಳ್ಬೋದು. ಸಾವಿರಾರು ಜನ, ಲಕ್ಷಾಂತರ ಜನ ಪ್ರತಿ ವರ್ಷ ತೇರು ನಡೆದಾಗ 4 ದಿನ ಜಾತ್ರೆ ನಡೆಯುತ್ತೆ. ಆ ಜಾತ್ರೆ ಸಮಯದಲ್ಲಿ ಎಲ್ರು ಕೂಡ ಲಕ್ಷಾಂತರ ಜನ ಬಂದು ಸೇರ್ತಾರೆ. ನಾವು ಕೂಡ ಪ್ರತಿ ವರ್ಷ ಬರ್ತಾ ಇರ್ತೀವಿ. ಈ ರೀತಿಯಾದ ವಿಶೇಷತೆ ಇಂದ ತುಂಬಿರುವ ಈ ಒಂದು ಸನ್ನಿಧಾನಕ್ಕೆ ಎಲ್ರು ಕೂಡ ಬರ್ಬೇಕು ಅಂತ ನಾವು ಕೇಳ್ಕೊಂತೀವಿ. ಎಷ್ಟೋ ಕಡೆ ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ, ಅದರಲ್ಲಿ ಈ ವೀರಭದ್ರ ಸ್ವಾಮಿ ದೇವಸ್ಥಾನ ಒಂದು ರೀತಿಯಲ್ಲಿ ವಿಶೇಷವಾದ ಒಂದು ದೇವಸ್ಥಾನ ಅಂತ ಹೇಳ್ಬೋದು. ಸುಮಾರು ಈ ಒಂದು ದೇವಸ್ಥಾನದಲ್ಲಿ ಒಂದೂವರೆಯಿಂದ 2 ಅವರ್ ಕಾಲ ಮಹಾಮಂಗಳಾರತಿಯನ್ನು ಮಾಡ್ತಾರೆ. ಅದು ಎಷ್ಟು ಅದ್ಭುತವಾಗಿರುತ್ತೆ ಅಂತ ಅಂದ್ರೆ,
ಅದನ್ನ ನಾವು ಕಣ್ಣಾರೆ ನೋಡಿದ್ರೆ ತುಂಬಾ ನಮ್ಗೆ ಆನಂದ ಆಗುತ್ತೆ. ದಯವಿಟ್ಟು ಎಲ್ಲ ನನ್ನ ಪ್ರೀತಿಯ ಕನ್ನಡ ವೀಕ್ಷಕರಿಗೆ ಹೇಳೋವಿಷ್ಟೇ, ದೇವಸ್ಥಾನಕ್ಕೆ ಬನ್ನಿ, ವೀರಭದ್ರ ಸಮೇತ ಭದ್ರಕಾಳಿ ತಾಯಿಯ ದರ್ಶನ ಮಾಡಿ ಪುನೀತರಾಗಿ ಅಂತ ಕೇಳ್ಕೊಂತೀನಿ. ಅಂಡ್ ಇನ್ನೊಂದು ತುಂಬಾ ಸ್ಪೆಷಲ್ ಏನಂದ್ರೆ ಇಲ್ಲಿ ನೀವು ಆ ಮಹಾಮಂಗಳಾರತಿ ಮಾಡುವಾಗ ಆಗಿರ್ಬೋದು, ಅಭಿಷೇಕ ಮಾಡುವಾಗ ಆಗಿರ್ಬೋದು, ವೈಬ್ ಡಿಫ್ರೆಂಟ್ ಆಗಿರುತ್ತೆ. ಬಿಕಾಸ್ ವೀರಭದ್ರ ಸ್ವಾಮಿ ದೇವಸ್ಥಾನ ಅಂದಾಗ ಫುಲ್ ಚಿಟ್ಟಿ ಮೇಳ ಸೌಂಡ್ ಅಲ್ಲೇ ಇರುತ್ತೆ. ಹೌದು. ಅಂಡ್ ಇನ್ನೊಂದು ಈ ಬೆಟ್ಟಕ್ಕೆ ಆಲ್ಮೋಸ್ಟ್ ಒಂದು 70-80% ನಾವು ಗಾಡಿಲೇ ಬರ್ಬೋದು, ಗಾಡಿ ಬೇರೆ ತನಕ ಬರುತ್ತೆ. ಅಲ್ಲಿ ಒಂದು 5 minutes ಒಂದು ಎಷ್ಟು ಒಂದು 150-200 ಮೆಟ್ಲು ಇರುತ್ತೆ. 150-200 ಮೆಟ್ಲು ಇರ್ಬೋದು. 150-200 ಮೆಟ್ಲು ಇರುತ್ತೆ. ಆ ಮೆಟ್ಲು ಹತ್ಕೊಂಡು ನಾವು ಮೇಲೆ ಹೋಗ್ಬೋದು. ಅಂಡ್ ಇನ್ನೊಂದು ತುಂಬಾ ಸಿನ್ಸಿಯರ್ ರಿಕ್ವೆಸ್ಟ್ ಏನು ಇಲ್ಲಿಗೆ ಬರೋರ ಹತ್ರ ಅಂದ್ರೆ, ದಯವಿಟ್ಟು ಬರೋ ಜಾಗನ ಕ್ಲೀನ್ ಆಗಿ ಇಟ್ಕೊಳ್ಳಿ. ಬಿಕಾಸ್ ನಮಗ್ ಕಾಣಿಸ್ತಾ ಇದೆ ಒಂದಷ್ಟು ಗಲೀಜ್ ಹೋಗ್ತಾರೆ, ಪ್ಲಾಸ್ಟಿಕ್ ಬಿಸಾಕೋದು, ಕವರ್ಗಳು ಬಿಸಾಕೋದು. ಏನಂದ್ರೆ ನಿಮ್ಮ ಜಾಗ ಅಂತ ಅನ್ಕೊಂಡು ನೀವು ಕ್ಲೀನ್ ಆಗಿ ಇಟ್ಕೊಳ್ಳಿ. ಸೊ ಇದು ಇವತ್ತಿನ ಸಂಚಿಕೆ. ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನಾವು ಇನ್ನೊಂದು ಬೆಟ್ಟಕ್ಕೆ ಹೋಗ್ತಾ ಇದೀವಿ, ಆ ಬೆಟ್ಟದ ಬಗ್ಗೆನೂ ಮಾತಾಡೋಣ. ಸೊ ಥ್ಯಾಂಕ್ ಯು. ಅಂಡ್ ಮರಿದಿರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮತ್ತೆ ಸಿಗೋಣ. ಬಾಯ್.